ನನಗೆ ಕಳೆದ 2 ವಾರಗಳಿಂದ ಕಾರ್ಯದ ಒತ್ತಡ. ಬಹುಶಃ ಈಗ ನಿನ್ನೆ ಮೊದಲನೇ ಸೆಮಿಸ್ಟರ್ ಮುಗಿತು ಎಲ್ಲ ಶಾಲೆಗಳಲ್ಲಿ. ಸೆಮಿಸ್ಟರ್ ಮುಗಿಯೋ ಹೊತ್ತಿಗೆ ನಾವು ಒಂದಷ್ಟು ಮಾಹಿತಿಗಳನ್ನು ಕಲೆಯಾಗಿ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು. ಹಾಗಾಗಿ ಕಳೆದ 2 ವಾರಗಳಿಂದ ನಾವು ಬಹಳ ಕಾರ್ಯದ ಒತ್ತಡಗಳು ಇದ್ದಿದ್ದರಿಂದ ಗಂಗಾಧರ್ ಸರ್ ಅವರು ಕೊಟ್ಟಿರುವಂತಹ ಏನು 2 ವಿಷಯಗಳಿವೆ ನಾನು ಅದಕ್ಕೆ ಸರಿಯಾಗಿ ರೆಡಿ ಆಗಬೇಕಾಗಿಲ್ಲ. ಹಾಗಾಗಿ ಮೊದಲನೇದಾಗಿ ಈ ಸಭೆಯ ಕ್ಷಮೆಯನ್ನು ಕೊಡ್ತೀನಿ. ಒಂದಷ್ಟು ಪಾಯಿಂಟ್ಗಳನ್ನು ಗಂಗಾಧರ್ ಅವ್ರ ಜೊತೆನೇ ನಾನು ಡಿಸ್ಕಷನ್ ಮಾಡಿ ಕೆಲವೊಂದನ್ನಷ್ಟೇ ನಾನು ನಿಮಗೆ ನಾನು ಅರ್ಥ ಮಾಡ್ಕೊಂಡಿದ್ದೆ. ಬಹುಶಃ ನನಗೆ ಈಗಲೂ ತುಂಬ ಇನ್ಫ್ಲೂಯೆನ್ಸ್ ಆಗಿರುವಂಥ ಒಂದು ತರಗತಿ, ನಾವು ಈಗಾಗಲೇ ಗೂಗಲ್ ಮೀಟಲ್ಲಿ ಸುಮಾರು ಸಲ 4-5 ತರಗತಿಗಳನ್ನು ನಾವು ಮಂಗಳೂರ ವಿಜಯ ಸರ್ ಅವರು ಮೊದಲನೇ ತರಗತಿ. ಬಹುಶಃ ನನಗೆ ಭಾಳ ನನ್ನನ್ನು ಈ ಕ್ಷಣಕ್ಕೂ ನನಗೆ ಸಾಧ್ಯವಾದರೆ ಇವತ್ತು ಏನಾದರೂ ಒಂದು ಅರ್ಧ ಗಂಟೆ ಒಳಗಡೆ ಏನಾದರೂ ಮಂಗಳೂರು ವಿಜಯ ಸರ್ ಅದನ್ನು ರಿಪೀಟ್ ಮಾಡೋದಾದರೆ ನನಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮೊದಲನೇ ತರಗತಿನಲ್ಲೇ ಸಮಾಜವಾದ ಹೇಗೆ ಉಟ್ಕೊಳ್ತು, ಆಮೇಲೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ಅದನ್ನು ಉಳಿಸ್ಕೊಳ್ಳೋಕ್ಕೆ ಯಾರು ಜೊತೆ ನಿಂತರು, ಅದಾದಮೇಲೆ ಯಾರ್ಯಾರು ಅದರಿಂದ ಹೊರ ನಡೆದರು, ಕಮ್ಯುನಿಸಮ್ ಯಾರು, ಆಮೇಲೆ ಯಾರು ಸಶಸ್ತ್ರ ದಂಗೆಗಳ ಕಡೆ ವಾಲಿದ್ರು, ಯಾರು ಸಮಾಜಮುಖಿಯಾಗಿ ನಾವು ಗಾಂಧಿವಾದವನ್ನು ಒಪ್ಪಿಕೊಂಡು ಒಂದು ಸೈಡ್ ಹೋದರು, ಈ ಥರದ ಒಂದು ಬೆಳವಣಿಗೆ ಸ್ವರೂಪವನ್ನು ಮಂಗಳೂರು ವಿಜಯ ಸರ್ ನಮಗೆ ಹೇಳ್ತಾ ಇದ್ದರು. ಬಹುಶಃ ಅದು ಇವತ್ತೊಂದು ಅರ್ಧ ಗಂಟೆ ಮತ್ತೆ ಅದನ್ನು ಏನಾದರೂ ಹೇಳೋಕ್ಕೆ ಸಾಧ್ಯ ಆದರೆ ನಾನು ಉತ್ಸುಕನಾಗಿದ್ದೀನಿ ಅದನ್ನು ಕೇಳಲಿಕ್ಕೆ ಅಂತ ನಾನು ಭಾವಿಸ್ತೀನಿ. ಇನ್ನು ನಾನು ಅರ್ಥ ಮಾಡ್ಕೊಂಡಿರೋದಿದೆ, ಸಮಾಜವಾದ ಅಂತಂದರೆ ಬೇರೆ ಏನೂ ಅಲ್ಲ, ಭಾಳ ಸರಳವಾಗಿ ನಾವೇನಾದರೂ ಯಾರಿಗಾದ್ರೂ ಅರ್ಥ ಮಾಡ್ಸೋಕ್ಕೆ ಸಾಧ್ಯ ಅಂದರೆ ನಾನು ಎಷ್ಟು ಚೆನ್ನಾಗಿರ್ಬೇಕು, ನಾನು ಹೆಂಗೆ ಬಾಳಬೇಕು, ಮತ್ತು ನಾನು ಸೊಸೈಟಿನಲ್ಲಿ ಎಷ್ಟು ಚಂದದ ಬದುಕನ್ನು ರೂಪಿಸ್ಕೊಬೇಕು ಅಂತ ನಾನು ಹೆಂಗೆ ಭಾವಿಸ್ತೀನೋ, ನನ್ನ ಸಹಚರರು ನನ್ನ ಸುತ್ತಲಿನವರೂ ಸಹ ಅಂಥದ್ದೇ ಚಂದದ ಬದುಕನ್ನು ಕಟ್ಕೊಳ್ಬೇಕು, ಅಂಥದ್ದೇ ಕೆಲಸಗಳನ್ನ ಕಟ್ಕೊಳ್ಬೇಕು ಅಂತ ನಾವು ಏನಾದರೂ ಪ್ರಾಮಾಣಿಕವಾಗಿ ಭಾವಿಸೋದಾದರೆ ದಟ್ ಇಸ್ ಕಾಲ್ಡ್ ಸಮಾಜ. ನಾನು ಸರಳವಾಗಿ ಅರ್ಥೈಸ್ತೀನಿ. ನನ್ನ ಸುತ್ತಲಿನವರು ನನ್ನ ಹಾಗೆಯೇ ಅಂತ ಭಾವಿಸಿಬಿಟ್ರೆ ನನ್ನಾಗಿ ಬದುಕುವ ಎಲ್ಲ ಅವಕಾಶಗಳು ಅವ್ರಿಗೂ ಇದ್ದಾವೆ, ಅವರಿಗೆ ತೊಂದರೆ ಕೊಡದ ಹಾಗೆ ನಾನು ಅವರ ಎಲ್ಲ ಅಭಿಪ್ರಾಯಗಳನ್ನು, ಅವರ ಎಲ್ಲ ಅವಕಾಶಗಳನ್ನು ಗೌರವಿಸ್ತೇನೆ ಮತ್ತು ಅದಕ್ಕೆ ಅವಕಾಶ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಅದು ಮಹಾ ದೊಡ್ಡ ಸಮಾಜವಾದ. ಆ ನಿಟ್ಟಿನೊಳಗಡೆ ನೋಡೋದಾದರೆ ಈ ವಿಶ್ವದ ಅಥವಾ ಈ ದೇಶದ ಮೊಟ್ಟ ಮೊದಲ ಸಮಾಜವಾದಿ ಅಂತ ನಾವು ಗುರುತಿಸ್ಕೊಳ್ಳೋದಾದರೆ ಗೌತಮ ಬುದ್ಧ ಈ ಜಗತ್ತಿನ ಮೊದಲನೇ ಸಮಾಜವಾದಿ. ಮನುಷ್ಯರನ್ನಾಗಿ ಪರಿಭಾವಿಸುವ ಅಥವಾ ಎಲ್ಲ ಶಾಸ್ತ್ರದ ಸಂಕೋಲೆಗಳನ್ನು ಕುಡಿ ಮಾಡಿಕೊಂಡು ನಾವೆಲ್ಲರೂ ಸಹ ಮನುಷ್ಯರು ಅಂತ ಹೇಳಿ ಗೌರವಿಸಿ ಪ್ರೀತಿಸಿದಂಥ ಬಹಳ ದೊಡ್ಡ ಜೀವ ಈ ದೇಶದಲ್ಲಿ ಅಥವಾ ಈ ನಾಡಿನಲ್ಲಿ ನಾವೇನಾದರೂ ಈ ಪ್ರಪಂಚದಲ್ಲಿ ಗುರುತಿಸೋಕ್ಕೆ ಸಾಧ್ಯ ಆಗೋದಾದರೆ ಭಗವಾನ್ ಬುದ್ಧ. ಒಂದು ಪ್ರತಿ ಸಂಸ್ಕೃತಿಯ ಉಗಮಕ್ಕೆ ಕಾರಣರಾದಂಥದ್ದು ಭಗವಾನ್ ಬುದ್ಧ. ಬಹುಶಃ ಆ ಬುದ್ಧನ ಕಾಲದಷ್ಟಕ್ಕಾಗಲೇ ಗರ್ಭಗುಡಿ ಸಂಸ್ಕೃತಿ ಏನು ತನ್ನ ಕಬಂಧ ಬಾಹುಗಳನ್ನು ಚಾಚ್ಕೊಳ್ತಾ ಹೋಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ತಲುಪುವ, ಜನರನ್ನು ಒಳಗೊಳ್ಳುವ, ಎಲ್ಲರೂ ಒಟ್ಟಾಗಿ ಮುಂದೆ ಸಾಗುವಂತಹ ದಾರಿ ಮಾರ್ಗವನ್ನು ತೋರಿಸೋದು ಭಗವಾನ್ ಬುದ್ಧ ಅವರು. ಹಾಗಾಗಿ ಅವರು ರೂಪಿಸಿದ ಧರ್ಮವು ಸಹಜವಾಗಿ ವೈದಿಕ ಧರ್ಮಕ್ಕೆ ಮುಖಾಮುಖಿಯಾಗಿ ನಿಂತಿದ್ದನ್ನು ನಾವು ನೋಡ್ಬೋದು. ಬಹುಶಃ ಇವತ್ತು ಬುದ್ಧನ ಧರ್ಮ ಅಥವಾ ಬುದ್ಧನ ಆಶಯಗಳು ಇಲ್ಲಿ ಯಾಕೆ ಅಷ್ಟು ಪ್ರಬಲವಾಗಿ ಈ ಕಾಲಘಟ್ಟದಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಅಂದರೆ ಬಹುಶಃ ವೈದಿಕ ಧರ್ಮಕ್ಕೆ ಮುಖಾಮುಖಿಯಾಗಿ ನಿಂತಿರುವಂಥ ಕಾರಣಗಳನ್ನು ನಾನು ಉಲ್ಲೇಖಿಸ್ತಾ ಹೋಗ್ತೇನೆ. ಅದರಲ್ಲೂ ಬುದ್ಧ ಅಳವಡಿಸುವಂಥ ಅಹಿಂಸೆ ಮತ್ತು ಶಾಂತಿ ಈ ನೆಲದಲ್ಲಿರುವಂಥ ಅಸಮಾನತೆ ಶೋಷಣೆಗಳಿಗೆ ಮುಲಾಮಾಗಿ ದಕ್ತಾ ಹೋಯಿತು. ಆ ಕಾರಣದಿಂದಲೇ ಬುದ್ಧ ಜನಮಾನಸದಲ್ಲಿ ಬಹಳ ಬೇಗ ನೆಲೆನಿಲ್ತಾ ಹೋಗುತ್ತೆ ಅಂತ ನಾನು ಭಾವಿಸ್ತಾ ಹೋಗ್ತೀನಿ. ಇನ್ನು ಬಹಳ ಮುಖ್ಯವಾಗಿ ಗೌತಮ ಬುದ್ಧರು ಅವೈದಿಕ ಧರ್ಮದ ಪ್ರತಿಪಾದಕರಾಗಿದ್ದರು, ಜೊತೆಗೆ ಶೂನ್ಯವಾದವನ್ನು ಕೂಡ ಪ್ರತಿಪಾದಿಸಿದ್ದನ್ನು ನಾವು ನೋಡ್ಬೋದು. ಜಾತಿ, ಧರ್ಮ, ವರ್ಣಗಳ ಎಲ್ಲ ಸಂಕೋಲೆಗಳನ್ನು ಕಳಚಿ ಈ ತನ್ನ ಸಮಾಜಕ್ಕೆ ಎಲ್ಲರಿಗೂ ಪ್ರವೇಶ ಕಲ್ಪಿಸಿದವನು ಬುದ್ಧ. ಎಸ್ಪೆಷಲಿ ಶ್ರೇಣೀಕರಣಕ್ಕೆ ಒಳಗಾಗಿದ್ದಂಥ ಭಾರತೀಯ ನಗರಗಳೊಳಗಡೆ ಬುದ್ಧ ಒಂದು ಹೊಸ ಬೆಳಕಾಗಿ ಉದಯಿಸ್ತಾರೆ. ಬಹುಶಃ ನನಗೆ ಆವತ್ತಿನ ಕಾಲಕ್ಕೆ ಅದು ಸಮಾಜವಾದ ಅನ್ನಿಸ್ಕೊಳ್ಳದೆ ಹೋಗ್ಬೋದು. ನಾವು ಇವತ್ತು ನಿಂತ್ಕೊಂಡು ನೋಡೋದಾದರೆ ನನಗದು ಅವನೊಂದು ದೊಡ್ಡ ಸಮಾಜವಾದ ಅಂತ ಭಾವಿಸ್ತೀನಿ. ಅಂಬೇಡ್ಕರ್ ಕೂಡ ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಎಂಬ ಪ್ರಸಿದ್ಧ ಲೇಖನದಲ್ಲಿ ಕೂಡ ಒಂದು ತೌಲನಿಕ ಅಧ್ಯಯನವನ್ನು ಮಾಡಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಯಾರಾದರೂ ಅದನ್ನು ಓದಿದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗ್ತದೆ.
ಬುದ್ಧ ಅಂಡ್ ಧಮ್ಮಾತ್ ಕೃತಿಯಲ್ಲೂ ಕೂಡ ಒಂದು ಸಮಾಜವಾದದ ವಿಶ್ಲೇಷಣೆಯನ್ನು ನಾವು ಗಮನಿಸ್ಬೋದು. ಏನು ಅಂಬೇಡ್ಕರ್ ಅವರು ಬುದ್ಧ ಅಂಡ್ ಧಮ್ಮ ಕೃತಿಗಳನ್ನು ರಚಿಸಿದ್ರು, ಅದರಲ್ಲೂ ಕೂಡ ಸಮಾಜವಾದ ವಿಶ್ಲೇಷಣೆ ಇದೆ. ಅದರನುಸಾರ ಕಾರ್ಲ್ ಮಾರ್ಕ್ಸನ ವೈಜ್ಞಾನಿಕ ಸಮಾಜವಾದಕ್ಕೂ ಮತ್ತು ಬುದ್ಧ ಬೋಧಿಸಿದಂತಹ ಸಮಾಜವಾದಕ್ಕೂ ಕೆಲವು ಸಾಮ್ಯತೆಗಳನ್ನು ಮತ್ತು ವೈರುಧ್ಯಗಳನ್ನು ಕೂಡ ನಾವು ಅದರೊಳಗಡೆ ಕಾಣ್ತಾ ಇದ್ದೀವಿ. ಬುದ್ಧನ ಸಮಾಜವಾದವು ಅಹಿಂಸೆಯ ಪರವಿರುವಂತಹ ಧರ್ಮ ಸಮನ್ವಿತವಾದ ಚಿಂತನೆ ಮತ್ತು ಇದು ಅನುಸರಣಾ ಯೋಗ್ಯ ಕೂಡ ಆಗುವುದು ಅಂತ ನಾನು ಭಾವಿಸ್ತಾ ಹೋಗ್ತೀನಿ. ನಾನು ಮುಂದುವರೆದು ನೇರವಾಗಿ ನಾನು ಬಸವಣ್ಣನ ಸಮಾಜವಾದ ಕೊಡ್ತಾ ಇದ್ದೀನಿ. ಬಹುಶಃ 12ನೇ ಶತಮಾನದಲ್ಲಿ ಕರ್ನಾಟಕದ ನೆಲದಲ್ಲಿ ನಡೆದಂತಹ ಬಹಳ ಪ್ರಮುಖವಾದ ಚಳುವಳಿ ಶರಣ ಚಳುವಳಿ ನಿಮಗೆಲ್ಲರಿಗೂ ಗೊತ್ತು. ನಾನು ಗಮನಿಸಿದ ಹಾಗೆ, ನನ್ನ ಬೌದ್ಧಿಕ ಮಿತಿಗೆ ದಕ್ಕಿದ ಹಾಗೆ ಬಹುಶಃ ಬಸವಣ್ಣ 12ನೇ ಶತಮಾನದಲ್ಲಿ ನಡೆದಂಥ ಕ್ರಾಂತಿ ಇದೆಯಲ್ಲ, ಅದು ಪ್ರಪಂಚದಲ್ಲೇ ಗುರುತು ಮಾಡುವಂತಹ ಚಳುವಳಿ ಅಂತ ನಾನು ಭಾವಿಸ್ತೀನಿ. ಕರ್ನಾಟಕದ ಕಾಯಕ ಜೀವಿಗಳೆಲ್ಲರೂ ಕೂಡ ಒಂದೆಡೆ ಸೇರಿ ಹೊಸದೊಂದು ಸಮಾಜವನ್ನು ನಿರ್ಮಿಸುವ ಅಥವಾ ಅಲ್ಲಿಯವರೆಗೂ ಏನು ಕಟ್ಟಳೆಗಳ ಒಂದು ಸಮಾಜವಿತ್ತೋ ಅದಕ್ಕೆ ಪ್ರತಿಯಾಗಿ ಎಲ್ಲರನ್ನೂ ಒಳಗೊಳ್ಳುವ ಕಾಯಕವನ್ನು ಗಮನದಲ್ಲಿಟ್ಕೊಂಡು ಜಾತಿಗಳನ್ನು ಬರ್ದಿಗೆ ಸರಿಸಿ ಕಾಯಕವನ್ನಷ್ಟೇ ಗಮನದಲ್ಲಿಟ್ಕೊಂಡು ಎಲ್ಲರೂ ಒಳಗೊಳ್ಳಬೇಕು ಅನ್ನೋ ಅಂಶಗಳ ಜೊತೆಗೆ ಸಾಗುವಂಥ ಬಸವಣ್ಣ ಕೂಡ ನಮ್ಮ ಸಮಾಜವಾದಿಯ ಲಿಸ್ಟಿಗೆ ಸೇರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಈ ಶೂನ್ಯ ಸಂಪಾದನೆಯ ಮೂಲಕ ದಾಸಿಮಯ್ಯ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಆಯ್ದಕ್ಕಿ ಲಕ್ಕಮ್ಮ ಇವರಿಗೆಲ್ಲರ ಜನಸಾಮಾನ್ಯರ ಕಾವ್ಯಗಳನ್ನು ಬರೆಯೋದು ಅಥವಾ ಜನಸಾಮಾನ್ಯರು ಕೂಡ ಪದ್ಯಗಳನ್ನು ರಚಿಸೋದಕ್ಕೆ ತೆಗೆದುಕೊಳ್ಳುವ ಮೂಲಕ ಅಸಾಮಾನ್ಯವಾದಂತಹ ಸಾಧನೆಗಳನ್ನು ತೋರುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ಕಾಲದಲ್ಲಿಯೂ ಕೂಡ ಜನಸಾಮಾನ್ಯರನ್ನು ಒಳಗೊಳ್ಳದೇ ಇರುವಂತಹ ಸಾಹಿತ್ಯನ ನಾವು ಗಮನಿಸ್ತೀವಿ. ಬಹುಶಃ ಪಂಪ, ರನ್ನ ಅವ್ರು ಏನು ಹೇಳ್ಬೋದು, ಏನು ರಾಜ ಸಾಹಿತ್ಯ ಆಶ್ರಯದಲ್ಲಿ ಬೆಳೆದು ಬಂದವರಲ್ಲ, ಅದನ್ನು ಮೀರಿ ಜನಸಾಮಾನ್ಯರನ್ನು ಒಳಗೊಳ್ಳುವಂತಹ ಇಂಥದ್ದೊಂದು ಕೆಲಸ ಬಸವಣ್ಣನ ಕಾಲದಲ್ಲಿ ನಡೀತಾ ಹೋಗ್ತದೆ. ಆಮೇಲೆ ಜಾತಿ ನಿರಾಕರಣೆಯ ಜೊತೆಗೆ ಅದರ ಆಚರಣೆಗಳನ್ನು ಕೂಡ ವಚನಕಾರರು ವ್ಯಂಗ್ಯ ಮಾಡುವುದನ್ನು ನಾವು ನೋಡ್ಬೋದು. ಬಹುಶಃ ನಾವು ಅದನ್ನು ಊಹಿಸಕ್ಕೂ ಆಗೋದಿಲ್ಲ. 12ನೇ ಶತಮಾನದಲ್ಲಿ ಜಾತಿ ನಿರಾಕರಣೆ ಮಾಡ್ತಾನೇನೆ ಹೊಸದೊಂದು ಸಮಸಮಾಜವನ್ನು ಕಟ್ಟುವ ಮನಸ್ಥಿತಿ ಇತ್ತಲ್ಲ, ಅದು ಬಹಳ ದೊಡ್ಡ ಪ್ರಕ್ರಿಯೆ ಅಂತ ನಾನು ಭಾವಿಸ್ತೀನಿ. ಶರಣಗಳನ್ನು ಹೊಸ ಪಂಥವನ್ನು ವೈದಿಕ ಆಚರಣೆಗಳ ಎದುರಿಗೆ ಅವರು ನಿಲ್ಲಿಸೋದನ್ನು ನಾವು ಗಮನಿಸ್ಬೋದು. ಪುರೋಹಿತಶಾಹಿ ನಿರಾಕರಣೆ ಇವುಗಳನ್ನೆಲ್ಲವನ್ನ ಕೂಡ ಮಾಡಿಕೊಂಡು ಬಸವಣ್ಣ ಎಲ್ಲರನ್ನೂ ಒಳಗೊಳ್ಳುವ ಒಂದು ಸಮಸಮಾಜದ ನಿರ್ಮಿತಿಗೆ ನಿಲ್ತಾರೆ. ಇವರ ಒಂದು ವಚನದ ಮೂಲಕ ನಾನು ಸರ್ ನಮಸ್ತೆ ತಿಳಿಸಿ ಬಸವಣ್ಣನವರ ಬಗೆಗೆ ಇದನ್ನು ತಿಳಿಸ್ತೀನಿ. ಬಹುಶಃ ಇದೊಂದು ವಚನ ಸಾಕು. ಇವ ನಾರವ ಎಂದೆನಿಸದರೆಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳೋದ್ರ ಮೂಲಕ ಬಸವಣ್ಣ ಎಲ್ಲರನ್ನೂ ಕೂಡ ನಮ್ಮವರು ಅಂತ. ಈಗ ನಾವೇನೋ ಹೇಳ್ತೀವಲ್ಲ, ಹಳ್ಳಿಯನ್ನು ಒಂದು ಜಗತ್ತನ್ನು ಒಂದು ಹಳ್ಳಿಯಾಗಿ ನೋಡಬೇಕು ಅಂತ ಆ ಕಲ್ಪನೆ ಬಹುಶಃ ಹಾಗಾಗಿ ನಾವು ಕಟ್ಕೊಂಡಿದ್ವಿ ಅಂತ ಹೇಳಿ ನಾನು ನೇರವಾಗಿ ವಿವೇಕಾನಂದರ ಸಮಾಜವಾದದ ಕಡೆ ಹೇಳ್ತಾ ಹೋಗ್ತೀನಿ. ವಿವೇಕಾನಂದರು ಆಧುನಿಕ ಭಾರತದ ರಾಷ್ಟ್ರೀಯ ಸಂತ ಅಂತ ಅನ್ನಿಸ್ಕೊಂಡಿದ್ದಾರೆ. ಬ್ರಿಟಿಷ್ ಆಡಳಿತದಲ್ಲಿ ಇಂಗ್ಲೀಷನ್ನು ಕಲಿತವರು ಇಡೀ ಭಾರತ ಮತ್ತು ಪ್ರಪಂಚವನ್ನು ಸುತ್ತಿ ಬಂದಂತಹ ಮೊದಲ ಸನ್ಯಾಸಿ. ತಮ್ಮ ಪ್ರಪಂಚದ ಪರ್ಯಟನೆಯಲ್ಲಿ ಜನರ ದೃಷ್ಟಿಕೋನಗಳನ್ನು ಕಂಡು ಬಹುವಾಗಿ ಮರುಗಿದವರು. ಇಂಡಿಯಾದಲ್ಲಿದ್ದಂಥ ಅಸಮಾನತೆಯ ಬಗ್ಗೆಯೂ ಕೂಡ ಕಿಡಿಯನ್ನು ಎಬ್ಬಿಸಿದವರು ಮತ್ತು ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಮತ್ತು ಅದನ್ನು ತೀವ್ರವಾಗಿ ವಿರೋಧಿಸ್ತಾರೆ. ಬಹುಶಃ ನಮಗೆ ನೆನಪಿದ್ದಂಗೆ ಒಂದು 8 ವರ್ಷಗಳಿಂದ ದಿನೇಶ್ ಅಮೀನ್ಮಠ್ ಅವರು ಬರೆದಂತಹ ವಿವೇಕಾನಂದರ ಬಗ್ಗೆ ಯಾರೆಲ್ಲ ಏನೆಲ್ಲ ಅಂದ್ಕೊಳ್ತಾ ಇದ್ವಿ ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಲೇಖನವನ್ನು ದಿನೇಶ್ ಅಮೀನ್ಮಠ್ ಬರೆದಿದ್ದಾರೆ. ಅದನ್ನು ನಾನು ನೆಗೆಟಿವ್ ಶೇಡಲ್ಲಿ ನಾನು ನಿಮಗೆ ಹೇಳಕ್ಕೆ ಹೊರಟಿಲ್ಲ. ನಮ್ಮಂತೆಯೇ ಕೂಡ ವಿವೇಕಾನಂದ ಮನುಷ್ಯರು, ಅವರಿಗೆ ನಮ್ಮಂತೆ ಇದ್ದಂತಹ ಎಲ್ಲವೂ ಇದ್ದರೂ ಕೂಡ 36ನೇ ವಯಸ್ಸಿಗಾಗಲಿ ಅಂಥದ್ದೊಂದು ಸಾಧನೆಯನ್ನು ಮಾಡಿ ನಿಂತಿದ್ದಾರೆ ಅನ್ನೋದನ್ನು ದಿನೇಶ್ ಅಮೀನ್ಮಠ್ ಹೇಳಕ್ಕೆ ಹೊರಟಿದ್ದು. ಬಹುಶಃ ನಾನು ಅದನ್ನಲ್ಲೇ ನಿಲ್ಲಿಸಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ವಿವೇಕಾನಂದರು ದರಿದ್ರ ದೇವೋಭವ ಎಂಬ ಘೋಷಣೆಯನ್ನು ಕೊಡೋದ್ರ ಮೂಲಕ ಇಲ್ಲಿ ಎಲ್ಲರೂ ಕೂಡ ಉದ್ಧಾರ ಆಗಬೇಕು ಸಾಮಾಜಿಕವಾಗಿ, ಆರ್ಥಿಕವಾಗಿ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ.
ನಮ್ಮ ಧರ್ಮ ಇವತ್ತು ಅಡಿಗೆ ಮನೆಯ ಪಾತ್ರೆಗಳಲ್ಲಿದೆ ಹೊರತು ಧರ್ಮದಲ್ಲಿ ಇಲ್ಲ ಅಂತ ಧೈರ್ಯದಿಂದ ನಡೆದಿದ್ದವರು ಸ್ವಾಮಿ ವಿವೇಕಾನಂದರು. ಅದಾದಮೇಲೆ ಭಾರತೀಯ ವೇದಾಂತದ ಉಪನ್ಯಾಸಕರಾಗಿ ವಿವೇಕಾನಂದರು ಅದ್ವೈತದ ಪ್ರತಿಪಾದಕರು ಕೂಡ ಆಗಿದ್ದರು. ಆ ಮೂಲಕ ಎಲ್ಲ ಮಾನವರು ಒಂದೇ ಎಂಬ ಧೋರಣೆಯನ್ನು ತಮ್ಮ ಭಾಷಣಗಳಲ್ಲಿ ವ್ಯಕ್ತಪಡಿಸಿದ್ದನ್ನು ನಾವು ನೋಡ್ಬೋದು. ಯಾವುದೇ ಧರ್ಮವು ಕೆಟ್ಟದ್ದನ್ನು ಬಯಸುವುದಿಲ್ಲ. ನಾವು ಯಾವ ಧರ್ಮದ ಅನುಯಾಯಿಗಳಾದರೂ ಅದರ ಒಳ್ಳೆಯ ಸಾರದ ಗ್ರಹಿಕೆಯಿಂದ ಉತ್ತಮ ಮನುಷ್ಯರಾಗಲು ಸಾಧ್ಯ ಅನ್ನೋದು ಸ್ವಾಮಿ ವಿವೇಕಾನಂದರ ಬಲವಾದ ನಂಬಿಕೆ. ಬಹುಶಃ ಇದು ಕೂಡ ನಮ್ಮ ಸಮಾಜವಾದ ಬಹಳ ಮುಖ್ಯ ಬುನಾದಿ ಅಂತ ನಾನು ಭಾವಿಸ್ತೇನೆ. ಇನ್ನು ನಾರಾಯಣ ಗುರುಗಳ ಸಮಾಜವಾದವನ್ನು ನಾವು ಭಾವಿಸೋದಾದರೆ, ನಾರಾಯಣ ಗುರು ಕೇರಳದವರು, ಧಾರ್ಮಿಕ ಗುರುಗಳವರು. ಅವರು ಒಂದು ಮಾತೇಳೋರು, ಜಾತಿಯನ್ನು ಕೇಳಬೇಡಿ, ಯಾರಾದರೂ ಕೇಳಿದರೆ ಹೇಳಬೇಡಿ ಅನ್ನೋದೊಂದು ಹೇಳ್ತಾ ಹೋಗ್ತಾರೆ. ಅಂದರೆ ಎಲ್ಲ ಜಾತಿಗಳಲ್ಲಿ ಈ ರೀತಿ ಹೇಳೋ ಮೂಲಕ ಸ್ವಾಭಿಮಾನವನ್ನು ತುಂಬುತ್ತಾ ಇದ್ದರು. ಜಾತಿ ನಿರಾಕರಣೆಗೆ ಇಂಬು ನೀಡಿದರು. ಸಮಾಜದಲ್ಲಿ ಸಾಮಾನ್ಯ ಜನತೆಗೆ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ನೀಡಿದರು. ಬಹಳ ಹಿಂದಿನಿಂದಲೂ ನಮ್ಮನ್ನು ಕಟ್ಟಾಕ್ತಿರುವಂಥ ಬಹಳ ದೊಡ್ಡ ತಂತ್ರ ಏನಂದರೆ ಆಧ್ಯಾತ್ಮಿಕವಾಗಿ ನಮ್ಮನ್ನು ಕಟ್ಟಾಕೋದು. ನೀನು ಇದನ್ನು ಆಚರಣೆ ಮಾಡೋಕ್ಕಷ್ಟೇ ನಿನ್ನ ಶಕ್ತಿ, ಅಥವಾ ನೀನು ಇಲ್ಲಿದ್ದು ಮಾತ್ರ ಬರ್ಬೋದು, ಅಥವಾ ನಿನ್ನ ಮಿತಿ ಇಷ್ಟು ಅಂತ. ಈ ಮಿತಿಗಳನ್ನೆಲ್ಲ ಪುಡಿ ಮಾಡಿ ನೀವು ಸ್ವತಂತ್ರರು ಅಂತ, ಧಾರ್ಮಿಕವಾಗಿಯೂ ಕೂಡ ನೀವು ಸ್ವತಂತ್ರರು ಅಂತ ನಾರಾಯಣ ಗುರುಗಳು ಹೇಳ್ತಾ ಹೋಗ್ತಾರೆ. ಬಹುಶಃ ಇವರು ಇನ್ನೊಂದು ಕ್ರಾಂತಿಕಾರಕ ಹೆಜ್ಜೆ ಏನಂದರೆ, ದೇವಾಲಯದ ಪ್ರವೇಶಕ್ಕೆ ಇದ್ದಂತಹ ಅಡ್ಡಿಯನ್ನು ನಿವಾರಿಸಬೇಕು ಅಂತ ಹೇಳಿ ತಾವೇ ಸ್ವತಃ ದೇವಸ್ಥಾನವನ್ನು ಕಳಿಸಿ ಯಾರು ಬೇಕಾದ್ರೂ ಬನ್ನಿ, ಯಾರು ಬೇಕಾದ್ರೂ ಹೋಗಿ ಅನ್ನೋದು ಹೇಳ್ತಾ ಹೋಗ್ತಾರೆ. ನಮಗೆ ಇಂಥದ್ದಕ್ಕೆ ಹೋಗಬೇಕು, ಇಂಥದ್ದೇ ಶ್ರೇಷ್ಠ ಅನ್ನೋ ಕಲ್ಪನೆ ಇತ್ತಲ್ಲ, ಅದನ್ನು ಉಡಾಯಿಸುವಂತಹ ಕೆಲಸವನ್ನು ನಾರಾಯಣ ಗುರು ಮಾಡಿ ಇಲ್ಲಿ ನೀವು ಯಾರು ಎಲ್ಲಿಗೆ ಬೇಕಾದ್ರೂ ಮುಕ್ತವಾಗಿ ಪ್ರವೇಶಿಸ್ಬೋದು ಅಂತ ಹೇಳ್ತಾರೆ. ಇದು ಆ ಮೂಲಕ ನನಗೆ ಅನಿಸುತ್ತೆ ಸಂವಿಧಾನವನ್ನು ನಾರಾಯಣ ಗುರುಗಳು ಅವತ್ತೇನೇನೆ ತಮ್ಮ ಕಾರ್ಯದ ಮೂಲಕ ತೋರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಹೋಗ್ತೀನಿ. ಇದಿಷ್ಟೇ ಪಾಯಿಂಟ್ಗಳನ್ನು ನಾನು ಹಳೆಯ ಏನು ಸಮಾಜವಾದಿಗಳ ಬಗ್ಗೆ ಮಾತಾಡೋದು. ನಾನು ಆಧುನಿಕ ಸಮಾಜವಾದಿಗಳ ಬಗ್ಗೆ ನಾನು ಮಾತಾಡ್ತಾ ಹೋಗೋದಾದರೆ, ಈ ದೇಶದಲ್ಲಿ ಬಹುಶಃ ನನಗನ್ನಿಸಿದಂಗೆ ನಾವು ಇವತ್ತು ಇಲ್ಲಿ ಕುಂತ್ಕೊಂಡು ಇಷ್ಟು ಸೋಷಿಯಲಿಸಮ್ ಆ್ಯಂಡ್ ಸೆಕ್ಯುಲರಿಸಮ್ ಬಗ್ಗೆ ನಾವು ಮಾತನಾಡಲಿಕ್ಕೆ ಇಷ್ಟು ಮುಕ್ತವಾಗಿ ನನಗೆ ಏನಾದರೂ ಸಾಧ್ಯ ಆಗಿರೋದಾದರೆ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಾವೆಲ್ಲರೂ ಕೂಡ ಇಷ್ಟು ವಾಕ್ ಸ್ವಾತಂತ್ರ್ಯವನ್ನು, ಬಹುಶಃ ಅವತ್ತೇನಾದರೂ ಅಂಬೇಡ್ಕರ್ ಅವರು ಅಲ್ಲದೇ ಬೇರೆ ಇತರರು ಏನಾದರೂ ಸಂವಿಧಾನವನ್ನು ರಚಿಸಿದರೆ ಇವತ್ತು ಈ ದೇಶದಲ್ಲಿ ಮತ್ತಷ್ಟು ಸಮಸ್ಯೆಗಳು ಆಗ್ತಾಯಿದ್ವು ಮತ್ತು ಮತ್ತಷ್ಟು ರಕ್ತಪಾತಗಳೇ ಆಗ್ತಾಯಿದ್ವು. ನನಗೆ ಗೊತ್ತಿಲ್ಲ ಅದನ್ನು ನಾನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಮೂಲಕ ಈ ದೇಶದ ಕಟ್ಟ ಕಡೆಯ ಪ್ರಜೆಯು ಕೂಡ ತನ್ನ ಹಕ್ಕುಗಳನ್ನು ಕೇಳುವಂಥ ಒಂದು ವ್ಯವಸ್ಥೆಯೋ ಅಥವಾ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾದರೆ ವಾತಾವರಣ ನಿರ್ಮಾಣ ಆಗಿದೆ ಸರಿ. ಮತ್ತು ಇವತ್ತಿಗೂ ಕೂಡ ಒಬ್ಬ ಚಪ್ಪಲಿ ಧರಿಸಿದ, ಕುದುರೆ ಮೇಲೆ ಓಡಾಡ್ದ, ಹೊಸ ಬಟ್ಟೆ ಹಾಕೋನ್ನ ಕಾರಣಕ್ಕೆ ಕೂಡ ಒಡೆದು ಸಾಯಿಸ್ತಿರುವಂಥ ಸನ್ನಿವೇಶಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅದು ಯಾಕೆ? ವಿಜಯ್ ಸರ್ ಬೆಳಗ್ಗೆ ಹೇಳಿದ್ರು, ಸೋಷಿಯಲಿಸಮ್ ಸೆಕ್ಯುಲರಿಸಮ್ ವಿರೋಧಿಸ್ತಾ ಇರೋದ್ರ ಹಿಂದಿನ ಉದ್ದೇಶ ಪದಗಳನ್ನು ತೆಗೆದುಹಾಕಬೇಕು ಅನ್ನೋದಲ್ಲ. ಪದಗಳನ್ನು ತೆಗೆದುಹಾಕೋದು ಅದೇ ಸರಳ. ಆದರೆ ಅದು ಹಿಂದೆ ಸೋಷಿಯಲಿಸಮ್ ಮತ್ತು ಸೆಕ್ಯುಲರಿಸಮ್ ಏನನ್ನು ಪ್ರತಿಪಾದಿಸ್ತಾ ಇದೆಯಲ್ಲ, ವಿಚಾರ ಇದೆಯಲ್ಲ, ಯಾರಿಗೋ ಏನನ್ನು ಕೊಡಬೇಕು ಅಂತ ಅದು ಹೇಳ್ತಾ ಹೋಗುತ್ತಲ್ಲ, ಅದು ಅವ್ರಿಗಿರೋ ಮೂಲಭೂತವಾದಂಥ ವಿರೋಧ. ಆ ವಿರೋಧದ ಕಾರಣಕ್ಕೋಸ್ಕರವೇ ಸೋಷಿಯಲ್ ಸೆಕ್ಯುಲರಿಸಮ್ನ ಭಾಳ ವ್ಯವಸ್ಥಿತವಾಗಿ ತೆಗಿತಾರೆ. ಅದಕ್ಕೆ ಅವರು ಒಂದು ಕುಂಟು ನೆಪವನ್ನು ಕೊಡ್ತಾರೆ. ಮೂಲ ಸಂವಿಧಾನದಲ್ಲಿ ಅದಿಲ್ಲ. ಮೂಲ ಸಂವಿಧಾನದಲ್ಲಿ ಇಲ್ಲದೇ ಇರುವ ಅನೇಕ ಅಂಶಗಳಿದ್ದಾವೆ. 10% ಕೊಡಬೇಕು ಅಂತ ಮೊನ್ನೆ ಮಾಡಿದ್ರಲ್ಲ, ಅಮೆಂಡ್ಮೆಂಟ್ಗೆ 10% ಕೊಡಬೇಕು ಅಂತ ಮಾಡಿ ಮೂಲ ಸಂವಿಧಾನದಲ್ಲಿ ಎಲ್ಲಿದೆ? ಅಮೆಂಡ್ಮೆಂಟ್ ಎಲ್ಲಿದೆ? ಅದನ್ನು ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಸಂವಿಧಾನವನ್ನು ಅಥವಾ ಅಮೆಂಡ್ಮೆಂಟ್ಗಳನ್ನು ನಾವು ಅರ್ಥೈಸ್ತಾ ಹೋದಾಗ ಅದು ಬೇರೆದೇ ದಿಕ್ಕನ್ನು ಅಥವಾ ಬೇರೆದೇ ಕಾರ್ಯಸೂಚಿಗಳನ್ನು, ಇಡನ್ ಅಜೆಂಡಾಗಳನ್ನು ನಮ್ಮ ಮುಂದೆ ಪ್ರಚುರಪಡಿಸ್ತಾ ಹೋಗ್ತದೆ ಅಂತ ನಾನು ಭಾವಿಸ್ತೇನೆ. ಅಂಬೇಡ್ಕರ್ ಅವರು ಬಹಳ ದೊಡ್ಡ ವಿದ್ವಾಂಸರು. ಅದನ್ನು ಒಪ್ಕೊಳ್ಳೋಕ್ಕೆ ಇಂಡಿಯಾ ಕಡೆ ಇವತ್ತು ಸ್ವಲ್ಪ ಕಷ್ಟ ಸಾಧ್ಯ, ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಭಾಳ ದೊಡ್ಡ ವಿದ್ವಾಂಸರು ಅಂತ ನಮಗೆಲ್ಲರಿಗೂ ಗೊತ್ತು. ಇಂಡಿಯಾದ ಬಹುತೇಕ ಜನ ಅದನ್ನು ಅರ್ಗಿಸ್ಕೊಂಡು ಅದನ್ನು ಮುಕ್ತವಾಗಿ ಹೇಳಲಿಕ್ಕೆ ಕೂಡ ಅವರಿಗೆ ಆಗ್ತಿಲ್ಲ. ಆ ಥರ ಒಂದು ಸಂಕಟವನ್ನು ಇವತ್ತು ಇಂಡಿಯಾ ಅನುಭವಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಬುದ್ಧನ ಸಮಾಜವಾದವನ್ನು ನಂಬಿದ್ದಂತಹ ಅಂಬೇಡ್ಕರ್ ಅವರು ಫ್ರೆಂಚ್ ಕ್ರಾಂತಿಯ ಘೋಷಣೆಗಳಾದಂತಹ ಸಮಾನತೆ, ಸಹೋದರತೆ, ಸ್ವಾತಂತ್ರ್ಯ ಇವುಗಳನ್ನು ನಿಜವಾದ ಸಮಾಜವಾದಿ ಕ್ರಮಗಳು ಅಂತ ಭಾವಿಸ್ತಾ ಹೋಗ್ತಾರೆ.
ಕಾರ್ಲ್ ಮಾರ್ಕ್ಸ್ನ ಸಮಾಜವಾದದ ಲೋಪದೋಷಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ಇಂಡಿಯಾಗೆ ತೋರಿಸಿದರು ಅಂಬೇಡ್ಕರ್. ಕಾರ್ಲ್ ಮಾರ್ಕ್ಸ್ ಸಮಾಜವಾದದಲ್ಲೂ ಕೂಡ ದೋಷಗಳಿದ್ದಾವೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ತೋರಿಸಿದ್ರು. ಅದಾದಮೇಲೆ ಸಂವಿಧಾನದಲ್ಲಿ ತಮ್ಮ ಸಮಾಜವಾದಿ ಆಶಯಗಳನ್ನು ಅಳವಡಿಸುವ ಮೂಲಕ ಈ ಭಾರತ ಸಮಾಜವಾದ ದೇಶವಾಗಿ ರೂಪವಾಗಬೇಕು ಅನ್ನೋದು ದೊಡ್ಡ ಕನಸುಗಳನ್ನು ಕಟ್ಟಿದ್ರು ಮತ್ತು ಅದು ಪ್ರಾಮಾಣಿಕವಾಗಿಯೂ ಕೂಡ ಇತ್ತು. ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ಒಂದು ಸಾಮಾಜಿಕ ಸುಧಾರಣೆಗಳನ್ನು ಅವರು ಜಾರಿಗೊಳ್ಳಲಿಕ್ಕೆ ಪ್ರಯತ್ನಿಸ್ತಾರೆ. ಅಸ್ಪೃಶ್ಯತೆ ನಿವಾರಣೆ ಅಥವಾ ದಲಿತರ ರಾಜಕೀಯ ಶೈಕ್ಷಣಿಕ ಮೀಸಲಾತಿಗಳು ಇವುಗಳ ಮೂಲಕ ಯಾರು ಶತಶತಮಾನಗಳಿಂದಲೂ ಈ ನೆಲದಲ್ಲಿ ಹುಟ್ಟಿ ಇಲ್ಲಿನ ನಿವಾಸಿಗಳಾಗಿಯೇ ಇಲ್ಲಿನವರಿಗೆ ಅಪರಿಚಿತರಾಗಿ ಬದುಕ್ತಾ ಇದ್ರು, ಅವರು ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ಅವರ ದೊಡ್ಡ ಕನಸಾಗುತ್ತೆ. ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ 3 ವಸ್ತುಗಳನ್ನು ಅವರು ಪ್ರತಿಪಾದಿಸ್ತಾ ಇದ್ರು ಮತ್ತು ಅದನ್ನು ನೀವು ಪಾಲಿಸಿದೆ ಅಂತ ಹೇಳ್ತಾರೆ. ಮತ್ತು ಕೊನೆಯ ಘಟ್ಟದಲ್ಲೂ ಕೂಡ ಕಷ್ಟ ಬಿದ್ದು ಇಲ್ಲಿವರೆಗೂ ಈ ರಥವನ್ನು ಇಲ್ಲಿವರೆಗೂ ಎಳೆದು ತಂದು ನಿಲ್ಲಿಸಿದ್ದೀನಿ. ನಿಮ್ಮ ಕೈಯಲ್ಲಿ ಏನಾದರೂ ಸಾಧ್ಯ ಆಗೋದಾದ್ರೆ ಅದನ್ನು ಮುಂದಕ್ಕೆ ಎಳ್ಕೊಂಡು ಹೋಗಿ, ದಯವಿಟ್ಟು ಅದನ್ನು ಹಿಂದಕ್ಕೆ ಮಾತ್ರ ಎಳೆ ನೂಕಬೇಡಿ. ಬಹುಶಃ ಅದು ಅವರ ಒಳಗಡೆ ಎಂಥ ನೋವು ಮಡಗಟ್ಟಿತ್ತು ನನಗೆ ಗೊತ್ತಿಲ್ಲ, ಅಥವಾ ಅದು ಎಂಥ ಅಪನಂಬಿಕೆ ಇತ್ತು ಮುಂದಿನ ಜನಾಂಗದ ಬಗ್ಗೆ ಅಂತ. ಯಾಕಂದ್ರೆ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಸೋಲಿಸ್ತಾರೆ, ಮಹಾರಾಷ್ಟ್ರ ತನ್ನ ಹುಟ್ಟೂರಿನಲ್ಲಿ ಸೋಲಿಸ್ತಾರೆ, ಬಂಗಾಳದಿಂದ ಆಯ್ಕೆ ಮಾಡಿ ಕಳಿಸ್ಕೊಳ್ತಾರೆ. ಅವ್ರಿಗೆ ತಾನು ಹುಟ್ಟಿದನ್ನೆಲ್ಲ ಮತ್ತೆ ತನ್ನ ಸಮುದಾಯವರೇ ಹೆಚ್ಚಿರುವಂತಹ, ತನ್ನ ಸುತ್ತಲಿನವರೇ ಇರುವಂತಹ ಜನಗಳು ನಮ್ಮನ್ನು ಸೋಲಿಸ್ತಾರೆ ಅನ್ನೋದಾದರೆ ಅವ್ರಿಗೆ ತನ್ನ ಸುತ್ತ ಮುಂದಿನ ಜನಗಳ ಬಗ್ಗೆ ಎಂಥ ನಂಬಿಕೆಗಳಿತ್ತು. ಆ ಕಾರಣದಿಂದಲೇ ನಾನು ಹೇಳಿದ ತಂದ ರಥವನ್ನು ನೀವು ಸಾಧ್ಯವಾದ ಮುಂದಕ್ಕೆ ಹೇಳಿದ್ರೆ ಅಲ್ಲಿಗಾದ್ರೂ ನಿಲ್ಲಿಸಿ, ಅಟ್ಲೀಸ್ಟ್ ಹಿಂದಕ್ಕೆ ನೂಕಕ್ಕೆ ಹೋಗಬೇಡಿ ಅನ್ನೋ ಮಾತನ್ನು ಹೇಳ್ತಾರೆ. ನಾನು ಇದು ಎಂಥ ಸುದ್ದಿಯನ್ನು ಕೊಡ್ತದೆ ಅಂತಂದರೆ, ನಿಮ್ಮ ಕೈಲಿ ಸಾಧ್ಯ ಆಗೋದಾದರೆ ಸಮಾಜವಾದವನ್ನು ಅಥವಾ ಸೆಕ್ಯುಲರಿಸಮನ್ನು, ಸೋಷಿಯಲಿಸಮನ್ನು ಅಥವಾ ಜನರಿಗೆ ಒಳಿತಾಗುವ ಯಾವುದನ್ನಾದರೂ ಮಾಡಿ. ಇದು ಬುದ್ಧ ಹೇಳಿದಂಥ ಸಂದೇಶದಿಂದ ದೊಡ್ಡ ಸಂದೇಶ ಅಂತ ನಾನು ಭಾವಿಸ್ತಾ ಹೋಗ್ತೀನಿ. ಅದಾದಮೇಲೆ ತಾವಿರುವ ಧರ್ಮದ ಸುಧಾರಣೆಗೆ ಅಸಾಧ್ಯವೆನಿಸಿದಾಗ ತಾನು ಎಲ್ಲಿದ್ದು ಹಿಂದೂ ಕೋಡ್ ಬಿಲ್ ಪಾಸ್ ಮಾಡೋಕ್ಕೆ ಹೋದಾಗ ಅವರು ಅನುಭವಿಸಿದ ಯಾತನೆ ಬಹುಶಃ ನಮ್ಮ ನಿಲುವಿಗೆ ದಕ್ಕದೇ ಇಲ್ಲ. ಇಡೀ ಅಸೆಂಬ್ಲಿ ಒಂದಾಗಿ ಅದನ್ನು ವಿರೋಧಿಸಿ ಇದನ್ನು ಕೆಡವಿ ರಾಜೀನಾಮೆ ಕೊಟ್ಟು ಈಚೆಗೆ ಬಂದು ಎಷ್ಟು ಇದನ್ನು ಅನುಭವಿಸಿದ್ರು. ಬಹುಶಃ ಇದನ್ನ ಸರಿ ಮಾಡೋಕ್ಕಾಗದೇ ಇಲ್ಲ ಅಂತ ಅಂದಾಗ ಪರ್ಯಾಯ ಮಾರ್ಗಗಳನ್ನು ಕೂಡ ನಮಗೆ ಬೇಕಾಗಿಲ್ಲ. ಆ ಪರ್ಯಾಯ ಮಾರ್ಗವಾಗಿ ಬಹುಶಃ ನನಗೆ ಬೌದ್ಧ ಧರ್ಮಕ್ಕೆ ಹೋದು ಅನಿವಾರ್ಯವಾಗಿ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ಹಿಂದೂ ಧರ್ಮದಲ್ಲೇ ನಾನು ಸಾಯಲಿಕ್ಕೆ ನಾನು ಇಚ್ಛೆ ಪಡೋದು ಅನ್ನೋದ್ರ ಮೂಲಕ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ನಾನು ಅದಕ್ಕೆ ಹೇಳಿದ್ದು, ಬುದ್ಧ ಈ ಜಗತ್ತಿನ ಅಥವಾ ಭಾರತದ ಬಹಳ ದೊಡ್ಡ ಸಮಾಜವಾದಿ. ಆ ಕಾರಣದಿಂದಲೇ ಆ ಸಮಾಜವಾದ ಬುದ್ಧನ ಸಮಾಜವಾದವನ್ನು ಒಪ್ಪಿಕೊಂಡಂತಹ ಅಂಬೇಡ್ಕರ್ ಅವರು ಕೂಡ ಬೌದ್ಧ ಧರ್ಮದ ಕಡೆ ವಾಲ್ತಾ ಹೋಗ್ತಾರೆ. ಅದಾದಮೇಲೆ ನಾನು ಅಂಬೇಡ್ಕರ್ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸಿ, ಈಗಾಗಲೇ ಸಮಯ ಜಾಸ್ತಿ ತಗೊಳ್ತಾ ಇದ್ದೀನಿ ಅಂತ ಭಾವಿಸಿ ಗಾಂಧೀಜಿಯವರ ಒಂದೆರಡು ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಿ. ಬಹುಶಃ ಹೀಗೆ ಅಂಬೇಡ್ಕರ್ನವರು ಕೊನೆಯ ಗಳಿಗೆಯಲ್ಲಿ ಹಿಂದೂ ಧರ್ಮದ ಬಗೆಗೆ ಗಮನಿರ್ಸನ ಅನ್ನೋದಕ್ಕಿಂತ ವಾಸ್ತವ ಸಂಗತಿಗಳನ್ನು ಇಟ್ಕೊಂಡು ಅದರಿಂದ ದೂರ ಹೋದರು. ಗಾಂಧೀಜಿಯವರು ಹಿಂದೂ ಧರ್ಮದ ಪ್ರಬಲವಾದ ಪ್ರತಿಪಾದಕರಾಗಿತ್ತು. ಭಗವದ್ಗೀತೆಯನ್ನು ತಾಯಿ ಸ್ವರೂಪದಲ್ಲಿ ನೋಡ್ತಾ ಇದ್ದಂಥವರು ಗಾಂಧೀಜಿಯವರು. ಬಹುಶಃ ಎರಡು ವಿರುದ್ಧವಾದ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿತ್ವಗಳೆರಡು. ಗುಜರಾತಿನ ಸಿರಿತನದ ಮನೆತನದಿಂದ ಬಂದಂತಹ ಗಾಂಧೀಜಿಯವರು ಭಾರತದ ಶ್ರೇಣೀಕೃತ ಸಮಾಜದಲ್ಲಿ ಮೇಲ್ವರ್ಗದಲ್ಲಿ ಇದ್ದಂಥವರು. ವಿದೇಶದಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಂಡು ಬಂದವರು. ದಕ್ಷಿಣ ಆಫ್ರಿಕಾದಲ್ಲಿ ಯಶಸ್ವಿಯಾದ ನ್ಯಾಯವಾದಿಗಳು ಕೂಡ ಅವರು ಆಗಿರ್ತಾರೆ. ಆದರೆ ಭಾರತದಲ್ಲಿ ಅವರು ನಿರ್ವಹಿಸಿದ ಪಾತ್ರ ಇದೆಯಲ್ಲ, ಅದು ಅಚ್ಚರಿದಾಯಕ. ರಾತ್ರಿ ಗಂಗಾಧರ್ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಹೇಳ್ತಾ ಇದ್ದೆ. ಅದೇನೆಂದರೆ, ಸಾಮಾನ್ಯವಾಗಿ ಇವ್ರು ಕೇಳೋದು, ಯಾರು RSSನವ್ರು ಕೇಳೋದೇನೆಂದರೆ, ಎಲ್ಲರೂ ಹೊಡೆದಾಗ್ತಾ ಬರ್ತಾರೆ, ಗಾಂಧೀಜಿನ ಯಾಕೆ ಅಷ್ಟು ಈಸಿಯಾಗಿ ಬ್ರಿಟಿಷ್ನವ್ರು ಹೊಡಿಲಿಲ್ಲ ಅಂತ, ಕೊಲ್ಲಿಲ್ಲ ಅಂತ. ಭಗತ್ ಸಿಂಗ್ ನೇಮ್ದಾಗ್ತಾರೆ, ಸುಖದೇವನ ಆಗ್ತಾರೆ, ರಾಜ್ಗುರುನ ಆಗ್ತಾರೆ, ಯಾಕೆ ಇವ್ರನ್ನ ಅಷ್ಟು ಹೊಡೆಯೋಕ್ಕಾಗಲಿಲ್ಲ ಅಂತ. ಗಾಂಧೀಜಿ ಗೆಲ್ಲುವ ಅವಕಾಶ, ಆಮೇಲೆ ಗಾಂಧೀಜಿಗೆ ಶಿಕ್ಷಣ ಕೊಟ್ಟಿಲ್ವಾ ಅಂತ ನಾವು ಅಷ್ಟು ಈಸಿಯಾಗಿ ಹೇಳೋಕ್ಕಲ್ಲ. 6 ವರ್ಷಗಳ ಕಾಲ ಅವರು ಕೂಡ ಶರ್ಮನವಾಸವನ್ನು ಅನುಭವಿಸಿದರು. ಆಮೇಲೆ ಗಾಂಧೀಜಿ ಅಷ್ಟು ಈಸಿಯಾಗಿ ಅದಕ್ಕೆಲ್ಲ ಅವಕಾಶನೂ ಕೂಡ ಕೊಟ್ಟಿರಲಿಲ್ಲ.
ಆಮೇಲೆ ಬ್ರಿಟಿಷ್ನವ್ರಿಗೆ ಈಗಾಗಲೇ ನಾವು ಸುಸಂಸ್ಕೃತ ನಾಗರಿಕರು ಅದನ್ನು ಶೋ ಮಾಡ್ಕೊಳ್ಬೇಕಾಗಿತ್ತು ಅವರು ಕೂಡ ಇಡೀ ಜಗತ್ತಿಗೆ. ಮತ್ತು ಕಾನೂನು ವ್ಯವಸ್ಥೆನ ಗೌರವಿಸೋರು, ಕಾನೂನು ಒಂದು ವ್ಯವಸ್ಥೆ ಇದೆ ಅಂತ ಹೇಳಬೇಕಾಗುತ್ತೆ. ಆಮೇಲೆ ಒಂದು ಕಪ್ಪಾಳ ಪಡೆದ ತಕ್ಷಣ ಇನ್ನೊಂದು ಕಪ್ಪಾಳ ತೋರಿಸೋದನ್ನ ಹೆಂಗೆ ಶಿಕ್ಷಿಸ್ತಾರೆ? ಅದು ಕೂಡ ಕಷ್ಟದ ಕೆಲಸವೇ ಆಗಿತ್ತು. ಹಾಗಾಗಿ ಗಾಂಧೀಜಿಯವರ ಏನು ಸತ್ಯ, ಅಹಿಂಸೆ, ಸತ್ಯಾಗ್ರಹ, ಅಸಹಕಾರ ಹೀಗೆ ಹಲವು ಮಾರ್ಗಗಳ ಮೂಲಕ ಗುರಿಯನ್ನು ಸಾಧಿಸುವ ಉದ್ದೇಶ ಇತ್ತು. ಅವರ ಮಾರ್ಗವೂ ಕೂಡ ಪರಿಶುದ್ಧವಾಗಿತ್ತು. ಬಹುಶಃ ಗಾಂಧೀಜಿ ಭಾರತದ ಚಳುವಳಿಗೆ, ಸ್ವತಂತ್ರ ಚಳುವಳಿಗೆ ಧುಮುಕಿದ ನಂತರ ಅವರ ವ್ಯಕ್ತಿತ್ವ ಮಾಗಕ್ಕೆ ಪ್ರಾರಂಭ. ನನಗಿರುವ ಈಗಲೂ ಒಂದು ಸಣ್ಣ ತಕರಾರು ಏನಲ್ಲ, ದೊಡ್ಡ ತಕರಾರು ಏನಂದರೆ ಪೂನಾ ಪ್ಯಾಕ್ಟ್. ಪೂನಾ ಒಪ್ಪಂದದಲ್ಲಿ ಗಾಂಧೀಜಿಯವರು ತೋರಿದಂತಹ ಧೋರಣೆ ಇದೆಯಲ್ಲ, ಬಹುಶಃ ಈ ನಾಡಿನ ದಲಿತರ ಹಿನ್ನಡೆಗೆ ಅದು ಕೂಡ ಒಂದು ಭಾಳ ದೊಡ್ಡ ಕಾರಣ ಅಂತ ಭಾವಿಸ್ತೀನಿ. ಬಹುಶಃ ಅದೇನಾದರೂ ಅವತ್ತು ಗಾಂಧೀಜಿಯವರು ಪಟ್ಟಿಡಿದೇನೆ, ಆವತ್ತು ಉಪವಾಸ ಸತ್ಯಾಗ್ರಹ ಮಾಡ್ದೇನೆ, ಏನು ಅಂಬೇಡ್ಕರ್ ಅವರು 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಏನು ಒಪ್ಪಿಗೆಯನ್ನು ಪಡ್ಕೊಂಡ್ಬಂದಿದ್ದು, ಅದಕ್ಕೆ ಏನಾದರೂ ವಸ್ತು ಅಂದ್ಬಿಟ್ಟಿದ್ರೆ, ನಾನು ಅವಾಗಲೇ ಪ್ರಸ್ತಾಪಿಸಿದ್ನಲ್ಲ, ಚಪ್ಪಲಿ ಹಾಕಿದ್ದಕ್ಕೆ, ಹೊಸ ಬಟ್ಟೆ ಹಾಕಿದ್ದಕ್ಕೆ, ಕುದುರೆ ಮೇಲೆ ಓಡಾಡೋದಕ್ಕೆ, ನೀರು ಕುಡಿದಿದ್ದಕ್ಕೆ, ದೇವಸ್ಥಾನದ ಬಳಿಗೆ ಹೋಗಿದ್ದಕ್ಕೆ ಈ ಮಟ್ಟದ ಹಿಂಸೆ ನಡೀತಾ ಇದ್ದಾರೆ ಇಲ್ಲಿ. ಬಹುಶಃ ಒಂದು 75% ಕಡಿಮೆ ಆಗ್ತಾ ಇರ್ತೇವೆ ನಾವು ಒಂದು ಅಷ್ಟು ಮಟ್ಟಿಗಿನ ರಾಜಕೀಯ ಪ್ರಾತಿನಿಧ್ಯ ಏನಾದರೂ ದಕ್ಕಿದ್ದಿದೆ. ಅದಾಗಲೇ ಹೋಗಲಿಲ್ಲ. ಬಹುಶಃ ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಯಾಕೆ ಆ ಮಟ್ಟದ ರಚ್ಚೆ ಹಿಡ್ಕೊಂಡು ಕುಂತ್ಕೊಂಡ್ರು ಅದು ನನಗೆ ಗೊತ್ತಿಲ್ಲ. ಯಾರಾದರೂ ನನಗೆ ವಿವರಿಸೋದಾದರೆ ವಿವರಿಸ್ಬೋದು. ಅದನ್ನು ಮೀರಿ ಅದಾದಮೇಲೆ ಪೂನಾ ಪ್ಯಾಕ್ಟ್ ಆದಮೇಲೆ ಗಾಂಧೀಜಿಯವರಲ್ಲಾದಂಥ ಬದಲಾವಣೆಗಳಿದೆಯಲ್ಲ, ಅದು ಅನುಕರಣೀಯ ಮತ್ತು ಮಹಾನ್. ಬಹುಶಃ ಅವರು ಅದರ ನಂತರ ಬದಲಾಗ್ತಾ ಹೋಗ್ತಾರೆ, ಪರಕಳಿಸ್ಕೊಳ್ತಾ ಹೋಗ್ತಾರೆ. ಅವರು ಏನು ಅಂತರ್ಜಾತೀಯ ವಿವಾಹಗಳಿಗೆ ಅಷ್ಟೇ ಅವರು ಭೇಟಿ ಕೊಡ್ಲಿಕ್ಕೆ ನಿಂತ್ಕೊಂತಾರೆ. ಅದಾದಮೇಲೆ ದಲಿತರ ಕೇರಿಗಳಲ್ಲಿ ಹೋಗಿ ಸೇವೆ ಮಾಡ್ಲಿಕ್ಕೆ ನಿಂತ್ಕೊಂತಾರೆ, ಅವ್ರ ಜೊತೆನೇ ಒಡನಾಟ ನಿಂತ್ಕೊಂತಾರೆ. ಕೊನೆ ನೆಹರು ನಮ್ಮಲ್ಲ, ವಲ್ಲಭಾಯ್ ಪಟೇಲ್ ಅವ್ರನ್ನಲ್ಲ. ರಾತ್ರಿ ಗಂಗಾಧರ್ ಹೇಳ್ತಾ ಇದ್ರು, ಏನು ತುಂಬ ಒಳ್ಳೆಯವರಲ್ಲ, ಇರೋದ್ರೊಳಗಡೆ ಪರವಾಗಿಲ್ಲ ಅವರು ಅನ್ನೋ ಲೆಕ್ಕಾಚಾರಕ್ಕೆ ಗಾಂಧೀಜಿಯವರು ಮನೆಗಳಿಗೆ ಬಂದು ನಿಂತರು. ಆ ಕಾರಣದಿಂದ ದೇಶದಲ್ಲಿ ಗಾಂಧಿ ಎಲ್ಲರಿಗೂ ಸಿಗ್ತಾರೆ, ಎಲ್ಲರ ಬಾಯಿಗೂ ಸಿಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಎಡನೂ ಅಲ್ಲ, ಎಡದವರು ಬೈತಾರೆ, ಬಲದವರು ಬೈತಾರೆ. ಎಲ್ಲ ವಾದಗಳು ಗಾಂಧೀಜಿಯವ್ರನ್ನ ಹಿಗ್ಗಾಮುಗ್ಗ ಜಗ್ಗಾಡಲಿಕ್ಕೆ ಸಿಕ್ಕುತ್ತಾರೆ. ಬಹುಶಃ ನನಗೆ ಈಗಲೂ ಅನ್ನಿಸ್ತೀನಿ, ಅಂಬೇಡ್ಕರ್ ಎಷ್ಟು ಮುಖ್ಯವೋ ದೇಶಕ್ಕೆ, ಗಾಂಧಿಯೂ ಕೂಡ ಮುಖ್ಯ. ಬಹುಶಃ ಗಾಂಧಿ ಇಲ್ಲದೆ ನಾವು ಭಾರತ, ಅಂಬೇಡ್ಕರ್ ಇಲ್ಲದೆ ಬಹುಶಃ ನಮ್ಮ ಮನುಷ್ಯನ ಘನತೆಯನ್ನು ನಾವು ಹೆಂಗೆ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೇನೆ ಗಾಂಧಿಯೂ ಕೂಡ ಇಲ್ಲದೆ ಅಷ್ಟು ಸರಳವಾಗಿ ಇವತ್ತಿನ ಭಾರತವನ್ನು ನಾವು ಕಲ್ಪಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ನಾನು ಭಾವಿಸ್ತಾ ಹೋಗ್ತೀನಿ. ಸೊ ಆ ಕಾರಣದಿಂದನೇ ನಿಮಗೆ ಪ್ರಸಿದ್ಧ ವಿಜ್ಞಾನಿ ಒಂದು ಮಾತು ಹೇಳ್ತಾರಲ್ಲ, ಇಂಥದ್ದೊಂದು ವ್ಯಕ್ತಿತ್ವ ಈ ಭೂಮಿ ಮೇಲೆ ಐನ್ಸ್ಟೈನ್ ಹೇಳೋ ಮಾತು ನಡೆದಾಡಿತ್ತು ಅಂತ ಹೇಳಿ ಮುಂದಿನ ಜನಾಂಗ ನಂಬೋದೇ ಕಷ್ಟ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ದಕ್ಷಿಣ ಆಫ್ರಿಕಾದಲ್ಲಿ ಕೂಡ ಇವರು ಫಿನಿಕ್ಸ್ ಆಶ್ರಮ ಕಟ್ತಾರೆ, ಸಮಾಜಮುಖಿ ಕೆಲಸಗಳಲ್ಲಿ ತೊಡಗೋದನ್ನು ನಾವು ನೋಡಿದ್ವಿ. ಭಾರತದ ಸ್ವತಂತ್ರದ ಹೋರಾಟಕ್ಕೆ ನಿಂತ ಮೇಲೆ ಅದರ ದಿಕ್ಕುದೇಶ ಬದಲಾಗ್ತದೆ. ದೇಶದ ದಲಿತ ಹಿಂದುಳಿದ ಮಹಿಳಾ ಸಮುದಾಯವನ್ನು ಕೂಡ ಸ್ವತಂತ್ರ ಸಂಗ್ರಾಮಕ್ಕೆ ಗಾಂಧೀಜಿಯವರ ಆಹ್ವಾನಿಸ್ತಾರೆ. ಮೂಲ ಶಿಕ್ಷಣ, ಗ್ರಾಮ ಸ್ವರಾಜ್ಯ, ಸತ್ಯಾಗ್ರಹ, ಅಹಿಂಸಾತ್ಮಕ ಪ್ರತಿಭಟನೆಗಳೇ ಭಾರತೀಯ ಸಮಾಜವಾದಕ್ಕೆ ಗಾಂಧೀಜಿಯವರ ಬಹಳ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಅದರ ನಂತರ ಜೆ ಪಿ ಅವರ ಬಗ್ಗೆ ಮಾತಾಡೋದಾದರೆ, ಜಯಪ್ರಕಾಶ್ ನಾರಾಯಣ ಅವರ ಸಮಾಜವಾದವನ್ನು ನೋಡೋದಾದರೆ, ಬಹುಶಃ ಈ ದೇಶದಲ್ಲಿ ಸೋಷಲಿಸ್ಟ್ ಚಳವಳಿಯನ್ನು ಪ್ರಾರಂಭಿಸಿದ ಮೊದಲಿಗರು ಜಯಪ್ರಕಾಶ್ ನಾರಾಯಣ ಅವರು, ಲೋಕನಾಯಕರು. ಮೊದಲಿಗೆ ಕಾರ್ಲ್ ಮಾರ್ಕ್ಸ್ನ ವಿಚಾರಗಳಲ್ಲಿ ಬಹಳ ಆಸಕ್ತಿ ಇತ್ತು ಅವರಿಗೆ. ಅದಾದ ನಂತರ ಅದನ್ನು ಅವರು ಸಮಾಜ ಪರಿವರ್ತನೆಯ ವೈಜ್ಞಾನಿಕ ಪ್ರಕ್ರಿಯೆ ಅಂತಲೂ ಕೂಡ ಅವರು ಭಾವಿಸಿದರು. ಆದರೆ ಕಾಲಕ್ರಮೇಣ ಅವರು ಗಾಂಧಿಯವರ ಅನುಯಾಯಿಯಾಗಿ ಕೊನೆಯವರೆಗೆ ಗಾಂಧಿಯವರನ್ನು ಪಾಲಿಸೋಕ್ಕೆ ನಿಂತುಕೊಳ್ತಾರೆ. ಸಂಪೂರ್ಣ ಸಮಾಜದ ಸಮಾನವಾದ ಹಾಗೂ ಸುಂದರ ವಿಕಾಸವನ್ನು ಲಕ್ಷ್ಯವಾಗಿಟ್ಟುಕೊಂಡು ಸಮಾಜದ ಸುಂದರ ನಿರ್ಮಾಣದ ಕಲೆ ಹೆಸರೇ ಸಮಾಜವಾದ ಅಂತಲೂ ಕೂಡ ಜೆ ಪಿ ಅವ್ರ ಕರೆಯೋದನ್ನು ನಾವು ನೋಡ್ತಾ ಹೋಗ್ಬೋದು. ಮನುಷ್ಯನಿಂದ ಮನುಷ್ಯನ ಶೋಷಣೆಯನ್ನು ಕೊನೆಗೊಳಿಸುವುದು, ಪ್ರತಿಯೊಬ್ಬರಿಗೂ ಪ್ರಗತಿ ಹೊಂದಲು ಸಮಾನ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಜೆ ಪಿ ಅವರು ಪ್ರತಿಪಾದಿಸ್ತಾ ಹೋಗ್ತಾರೆ. ಸಮಾಜ, ಶಿಕ್ಷಣ, ಇತರ ಸೇವೆಗಳ ನ್ಯಾಯಪೂರ್ಣ ಹಂಚಿಕೆ,
ಸಮಾಜ ಸಂಘಟನೆ ಯಾವ ಕ್ರಮದಿಂದ ಉದ್ದೇಶಗಳನ್ನು ಸಾಧಿಸಲಾಗುತ್ತದೆಯೋ ಅದನ್ನೇ ಸಮಾಜವಾದ ಅನ್ನೋದನ್ನು ಕೂಡ ನಮ್ಮ ಜೆ ಪಿ ಅವರು ಹೇಳ್ತಾ ಹೋಗ್ತಾರೆ. ಇದನ್ನು ಕಾಗೋಡು ಚಳವಳಿಯ ಸುವರ್ಣ ಸಂಪುಟಗಳಲ್ಲಿ ನಾವು ನೋಡ್ಬೋದು. ನಾವು ಇನ್ನು ಜೆ ಪಿ ಅವರ ಸಮಾಜವಾದದ ಪರಿಕಲ್ಪನೆಯಲ್ಲಿ ಲೋಕತಂತ್ರದ ಸರ್ಕಾರ ಮತ್ತು ಅದರಲ್ಲಿ ಬಹುಪಕ್ಷಗಳ ಪಾಲ್ಗೊಳ್ಳುವಿಕೆಯನ್ನು ಬೆಂಬಲಿಸ್ತಾ ಹೋಗ್ತಾರೆ. ಸಹಕಾರಿ ಕೃಷಿ ಮತ್ತು ಸಾಮೂಹಿಕ ಕೃಷಿಯನ್ನು ಕೂಡ ಇವರು ಸಮರ್ಥಿಸಿದರು. ಎಸ್ಪೆಷಲಿ ಗ್ರಾಮ ಪಂಚಾಯತ್ಗೆ ಸಾಕಷ್ಟು ಅಧಿಕಾರ ಕೊಡಬೇಕು, ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು, ಆ ಮೂಲಕ ಸರ್ವರ ಏಳಿಗೆ ಆಗಬೇಕು ಅಂತ ಬಯಸಿದವರು ಜೆ ಪಿ ಅವರು. ಬ್ಯಾಂಕ್ಗಳು, ಬೃಹತ್ ಕೈಗಾರಿಕೆಗಳು ಸರ್ಕಾರದ ನಿಯಂತ್ರಣದಲ್ಲಿರುವುದನ್ನು ಬೆಂಬಲಿಸಿದರು. ಆ ಮೂಲಕ ರಾಷ್ಟ್ರೀಕರಣದ ಸಮರ್ಥನೆಯನ್ನು ಕೂಡ ಜೆ ಪಿ ಅವರು ಮಾಡ್ತಾ ಹೋಗ್ತಾರೆ. ಆಮೇಲೆ ನೀವು ಅದು ಚಂಬಲ್ ಕಣಿವೆ ಡಕಾಯತರನ್ನು ಕೂಡ ಮುಖ್ಯವಾಹಿನಿಗೆ ತರುವಲ್ಲಿ ಜೆ ಪಿ ಅವರ ಪಾಲು ದೊಡ್ಡದಾಗಿದೆ. ಕಾಂಗ್ರೆಸ್, ಸೋಷಿಯಲಿಸ್ಟ್ ಪಕ್ಷ ಮತ್ತು ಜನತಾ ಪಕ್ಷಗಳ ಮೂಲಕ ಸಮಾಜವಾದಿ ಚಳವಳಿಯನ್ನು ಅವತ್ತು ಆಳ್ತಿದ್ದಂಥ ಕಾಂಗ್ರೆಸ್ ವಿರುದ್ಧ ಪ್ರಯೋಗಿಸಿದವರು. ತುರ್ತು ಪರಿಸ್ಥಿತಿಯ ಹೋರಾಟದ ನೇತಾರರಾಗಿಯೂ ಕೂಡ ಈ ಭಾರತದಲ್ಲಿ ಜೆ ಪಿ ಅವರು ಹೊರಗಡೆ ಬರ್ತಾರೆ. ಅದಾದ್ಮೇಲೆ ತುರ್ತು ಪರಿಸ್ಥಿತಿಯ ನಂತರ ಕಾಂಗ್ರೆಸ್ಸೇತರ ಸರ್ಕಾರವೊಂದು ಈ ದೇಶದಲ್ಲಿ ರಚನೆ ಆಗಿರೋದ್ರಲ್ಲಿ ಇವರ ಪಾತ್ರ ಬಹಳ ದೊಡ್ಡದು, ಜೆ ಪಿ ಅವರ ಪಾತ್ರ ಅಂತ ನಾನು ಭಾವಿಸ್ತೇನೆ. ಅದಾದಮೇಲೆ ನಾನು ರಾಮಮನೋಹರ್ ಲೋಹಿಯಾ ಸಮಾಜವಾದಕ್ಕೆ ಹೇಳ್ತಾ ಇದ್ದೀನಿ. ಸಮಾಜವಾದದಲ್ಲಿ ಗಾಂಧಿವಾದವನ್ನು ಅಳವಡಿಸುವ ಮೂಲಕ ಗುರಿ ಮತ್ತು ದಾರಿಯ ಕುರಿತು ಸ್ಪಷ್ಟವಾಗಿ ಚಿಂತಿಸಿದವರು ರಾಮಮನೋಹರ್ ಲೋಹಿಯಾರು. ಅದರಲ್ಲೂ ಲೋಹಿಯ ಅಸಹಕಾರ ಚಳವಳಿಯ ಅಸ್ತವನ್ನು ರಾಜಕಾರಣಕ್ಕೆ ಕೊಟ್ಟಂತಹ ಗಾಂಧಿಯವರನ್ನು ಬಹಳವಾಗಿ ಅವರನ್ನು ಹಿಂಬಾಲಿಸ್ತಾ ಹೋಗ್ತಾರೆ. ಅದನ್ನು ಅವರು ಶಾಸನಗಳ ಉಲ್ಲಂಘನೆ, ನ್ಯಾಯಾಲಯಗಳ ಶಿಕ್ಷೆಗಳ ಆಹ್ವಾನ, ಅಧಿಕಾರಿಗಳಿಂದ ಶಿಕ್ಷೆಗಳ ಆಹ್ವಾನಗಳನ್ನು ಪ್ರಾಣಾರ್ಪಣವರೆಗೆ ಕೊಂಡಿರುವ ಸಾಧ್ಯತೆಗಳನ್ನು ಲೋಹಿಯಾರವರು ಚಿಂತಿಸಿದ್ರು ಅಂತ ಹೇಳಿದರು. ಆಮೇಲೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಚಿಂತನೆಯನ್ನು ಮತ್ತಷ್ಟು ವಿಸ್ತರಿಸಿದವರು ಮತ್ತು ಸ್ಪಷ್ಟಪಡಿಸಿದವರು ಲೋಹಿಯಾರು. ಅವ್ರು ಇನ್ನೊಂದು ಮಾತಾಡ್ತಾರೆ ಲೋಹಿಯಾ ಅವರು, ಸಮಾಜವಾದವು ಇನ್ನೂ ತೆರೆದ ಪದ್ಧತಿ, ಆದರೆ ಕಮ್ಯುನಿಸಂ ಹಾಗೂ ಬಂಡವಾಳಶಾಹಿಗಳು ಮುಚ್ಚಿದಂಥವು. ನವೀನ ಜಗತ್ತು ಇದೇ ಜನರಿಗೆ ಸಭ್ಯ ಜೀವನಾವಕಾಶಕ್ಕಾಗಿ ಹೋರಾಡಬೇಕು ಅಂತ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಜಾತಿಯನ್ನು ಬಹಿರಂಗಿಕವಾಗಿ ಕೇಳುವುದು ನಾಗರಿಕ ವರ್ತನೆಯ ಕನಿಷ್ಠ ಸೌಜನ್ಯದ ಉಲ್ಲಂಘನೆ ಅಂತ ಕೇಳಿದ್ದಾರೆ. ಬಹಿರಂಗವಾಗಿ ನೀವು ಒಬ್ಬನ್ನ ಜಾತಿಯನ್ನು ಕೇಳಕ್ಕೆ ಹೊರಡ್ತೀರಂದರೆ ನಿಮ್ಮಲ್ಲಿ ಕನಿಷ್ಠ ಸೌಜನ್ಯವೂ ಕೂಡ ಉಳಿದಿಲ್ಲ ಅನ್ನೋದನ್ನು ಲೋಹಿಯಾ ಅವರು ಹೇಳ್ತಾ ಹೋಗ್ತಾರೆ. ಆಮೇಲೆ ಭಾರತದ ಶೂದ್ರ, ಅತಿಶೂದ್ರ ಜಾತಿಗಳ ಬಗ್ಗೆ ಬಹಳವಾಗಿ ಚಿಂತಿಸಿದವರು. ಆ ವರ್ಗಗಳಲ್ಲಿ ರಾಜಕೀಯ ನಾಯಕರನ್ನು ಕೂಡ ಲೋಹಿಯಾ ಅವರು ಸೃಷ್ಟಿಸ್ತಾ ಹೋಗ್ತಾರೆ. ದೇಶದಲ್ಲಿ ಗಾಂಧಿಯವರ ನಂತರ ತುಂಬ ಜನ ಹೆಚ್ಚು ಹಿಂಬಾಲಕರನ್ನು ಯಾರನ್ನಾದರೂ ಬೆಳಗೊಂಡಿರೋದಾದರೆ ಲೋಹಿಯಾ ಅವರವರಿಗೆ ಅಂತ ನಾನು ಭಾವಿಸ್ತಾ ಹೋಗ್ತೀನಿ. ಇದಿಷ್ಟನ್ನು ಹೇಳಿ ನೆಹರೂರವರ ಸಮಾಜವಾದವೂ ಇದೆ. ಬಹುಶಃ ಸಮಯ ಜಾಸ್ತಿ ತಗೊಳ್ತಿದ್ದೆ ಅಂತ ಭಾವಿಸ್ತೀವಿ. ಇನ್ನು ಶಾಂತವೇರಿ ಗೋಪಾಲ್ಗೌಡರ ಬಗ್ಗೆ ಯಾರಾದರೂ ಮಾತಾಡಿದಾಗ ನಾನು ಕೇಳಿಸ್ಕೊಳ್ಳೋಕ್ಕೆ ಉತ್ಸುಕನಾಗಿದ್ದೀನಿ ಅಂತ ಭಾವಿಸ್ತಾ ಬಹುಶಃ ನಾನು ಹೆಚ್ಚು ಟೈಮ್ ತಗೊಂಡಿದ್ದೀನಿ. ಮತ್ತು ನನಗೆ ಅರ್ಥ ಆಗ್ತಾಯಿದೆ, ನಾನು ಮಾತಾಡಿದಷ್ಟೂ ಕೂಡ ಸ್ವಲ್ಪ ಡ್ರೈ ಆಗಿತ್ತು. ಮಾಹಿತಿಗಳನ್ನು ಹಂಚಿಕೊಳ್ಳುವ ಹಾಗೆಯೇ ನಾನು ಮಾತಾಡಿದ್ದೀನಿ. ಇದಕ್ಕೆ ಪೂರಕವಾಗಿ ಯಾರಾದರೂ ಮಾತನಾಡಿ ನನ್ನ ವಿಚಾರಗಳನ್ನು ಮತ್ತಷ್ಟು ಸ್ಪಷ್ಟಗೊಳಿಸಿದರೆ ಅದನ್ನು ನಾನು ಕಲ್ತ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅಂತ ಭಾವಿಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಹೋಗ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.